ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಯಾನ್ಸರಿಂದ ಆಚೆ ಬರೋಕೆ ಒಂದು ಹೆಲ್ಪ್ ಆಗುತ್ತೆ. ಈ ನೀರು ಕುಡಿಯೋದ್ರೆ ಕ್ಯಾನ್ಸರ್ ತಾನಾಗೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಡಾಕ್ಯುಮೆಂಟಲ್ ಪ್ರೂಫ್ ಆಗಿದೆ. ಈ ಪಂಚಗವ್ಯ ಮತ್ತೆ ಆಯುರ್ವೇದ ಗಿಡಮೂಲಿಕೆಗಳಿಂದ ಆಗಿರುವಂತ ಆಯುರ್ವೇದ ನೀರು. ಅಸಿಡಿಟಿ, ಗ್ಯಾಸ್ಟ್ರಿಕ್, ಕಾನ್ಸ್ಟಿಪೇಷನ್ ಇಂಥ ಸ್ಮಾಲ್ ಇಶ್ಯೂಸ್ ಇದ್ರೆ ಸಾಕು, ಇದು ಆಲ್ಕಲೈನ್ ಡ್ರಾಪ್ಸ್ ತಗೊಳ್ಳಿ. ಇದು 1 ಲೀಟ್ರಿಗೆ ಒಂದು 2 ಹನಿ ಹಾಕೊಂಡು ಕುಡಿಯೋದ್ರಿಂದನೇ ನಿಮಗೆ ಒಂದೇ ದಿನದಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇಲ್ದೋಗುತ್ತೆ. ಎಲ್ಲರ ಮನೆಯಲ್ಲಿ ಆರೋ ಹಾಕೊಂಡಿದೀವಿ. ಆರೋ ಅಂದರೆ ಏನು ಅಂದರೆ ಸತ್ವ ಇಲ್ಲದೆ ಇರೋಂಥ, ಜೀವ ಇಲ್ಲದೆ ಇರೋಂಥ ನೀರಿಗೆ ಸಾವಿರಾರು ರೂಪಾಯಿ ಕೊಟ್ಟು, ಲಕ್ಷಾಂತರ ರೂಪಾಯಿ ಕೊಟ್ಟು ನಮ್ಮ ಮನೇಲಿ ಹಾಕೊತಾ ಇದ್ದೀವಿ. ಕಿರಣ್ ಕುಮಾರ್ ಅಂತ ನಮ್ಮದು ಜೀವಾ ಬಯೋಟೆಕ್ನಾಲಜಿ ಕಂಪನಿ ಅಂತ ಇದೆ. ಸೊ ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕು, ಕಾನ್ಸ್ಟಿಪೇಷನು ಇಂಥ ಕ್ಯಾನ್ಸರ್ ತನಕ ಇದ್ದರೆ ಕೂಡ ಈ ನೀರು ಕುಡಿದ್ರೆ ಸಾಕು. ನಮ್ಮ ಒಂದು ಆಲ್ಕಲೈನ್ ವಾಟರ್ ಮಾಡಿದ್ದೀವಿ. ಈ ಪಂಚಗವ್ಯ ಮತ್ತು ಆಯುರ್ವೇದ ಗಿಡಮೂಲಿಕೆಗಳಿಂದ ಆಗಿರುವಂಥ ಆಯುರ್ವೇದ ನೀರು. ಇದರ ಪ್ರಕಾರ ಈ ನೀರು ಕುಡಿಯೋದ್ರೆ ಕ್ಯಾನ್ಸರು ತಾನಾಗೆ ಕಡಿಮೆ ಆಗುತ್ತೆ ಅನ್ನೋದಕ್ಕೆ ಡಾಕ್ಯುಮೆಂಟಲ್ ಪ್ರೂಫ್ ಆಗಿದೆ. ಈಗ ಎಲ್ಲರ ಮನೇಲಿ ಆರೋ ನೀರಿದೆ, ಆಕ್ವಾಗಾರ್ಡು, ಕೆಂಟು ಈ ಥರ ಎಲ್ಲ ಹಾಕ್ಕೊಂಡಿದ್ದೀವಿ. WHO ಹೇಳುತ್ತೆ ನಿಮಗೆ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನು, ಆರೋ ನೀರು ಕುಡಿಯೋದ್ರಿಂದನೇ ಎಲ್ಲ ರೋಗಗಳು ನಿಮ್ಗೆ ಅಂಟತ್ತೆ ಅಂತ. ಡಯಾಬಿಟೀಸು, ಕ್ಯಾನ್ಸರು ಎಲ್ಲವೂ ಈ ಆರೋ ನೀರಿಂದ. ಯಾಕಂದರೆ ಆರೋ ಮಾಡಬೇಕಾದ್ರೆ ನೀರಲ್ಲಿ ಇರಬೇಕಾದಂಥ ಸತ್ವಗಳು, ಅಯೇನು, ಕ್ಯಾಲ್ಶಿಯಮು, ಮೆಗ್ನೀಷಿಯಮ್, ಪೊಟ್ಯಾಷಿಯಮ್ ಇದೆಲ್ಲ ತೆಗೆದುಬಿಟ್ಟಿರುತ್ತೆ. ನಮ್ಮ ದೇಹ ಇರೋದೇ ಈ ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಕಾಂಬಿನೇಷನಿಂದ. ಯಾವಾಗ ಈ ಮಲ್ಟಿ ಮಿನರಲ್ಸ್ ಇರೋದಿಲ್ಲ ಆವಾಗ ಯಾವುದೇ ರೋಗ ಆದರೂ ನಮಗೆ ಅಟ್ಯಾಕ್ ಆಗುತ್ತೆ. ನೀರಲ್ಲಿ ಮಲ್ಟಿ ಮಿನರಲ್ಸ್ ಇದ್ದರೆ ದೇಹದಲ್ಲಿ T ಸೆಲ್ಸ್ ಅನ್ನೋದು ಉತ್ಪತ್ತಿ ಆಗುತ್ತೆ. ಆ T ಸೆಲ್ಸೇ ನಮಗೆ ಆ್ಯಂಟಿ ಕ್ಯಾನ್ಸರ್ ಆಗಿ ಕೆಲಸ ಮಾಡುತ್ತೆ. ಅಂದರೆ ಕ್ಯಾನ್ಸರ್ ಸೆಲ್ಸು ತಾನಾಗೆ ಸಾಯುವಂಥ ಪ್ರಕ್ರಿಯೆಯನ್ನು ಕ್ಯಾನ್ಸರ್ ಪೇಷಂಟ್ಸ್ಗೆ ಏನು ಸ್ಟಾಪ್ ಆಗಿರುತ್ತೆ ಅದು ಅಪಾಪ್ಟೋಸಿಸ್ ಪ್ರೋಸೆಸ್ ಅಂತ. ಅಪಾಪ್ಟೋಸಿಸ್ ಪ್ರೋಸೆಸ್ ರೀಸ್ಟಾರ್ಟ್ ಆದಾಗ ಕ್ಯಾನ್ಸರು ತಾನಾಗೆ ಕಡಿಮೆ ಆಗುತ್ತೆ. ಇದು ಬರೀ ಕ್ಯಾನ್ಸರ್ ರೋಗಿಗಳಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ. ಅದರ ಒಂದು ಸ್ಮಾಲ್ ಡೆಮೋವನ್ನು ತೋರಿಸ್ತಾ ಇದ್ದೀವಿ. 4 ಥರ ಇದಿಟ್ಕೊಂಡಿದ್ದೀವಿ. ಒಂದು ಸ್ಪ್ರೈಟು, ಆಚೆ ಸಿಗುವಂಥ ನೀರುಗಳು. ಈ ನೀರನ್ನು ನೀವು ಕುಡಿದಾಗ ನಿಮಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ. ಈಗ ಮೊದಲು WHO ಪ್ರಕಾರ ನೀರಲ್ಲಿ 150 TDS ಇರಬೇಕು ಅಂತಂತಾರೆ. ಇವಾಗ ನಾವು ನೋಡ್ತಾ ಇರೋ ನೀರಲ್ಲಿ ನೋಡಿ 67 ಅಷ್ಟೇ ಇದೆ. ಇನ್ನೊಂದು ಪ್ಯಾಕೇಜ್ ವಾಟರಲ್ಲಿ 20 ಇದೆ. ನಮ್ಮ ಆಲ್ಕಲೈನ್ ವಾಟರಲ್ಲಿ ಎಷ್ಟಿದೆ ಅಂತ ನೋಡೋಣ. ನಮ್ಮ ಆಲ್ಕಲೈನ್ ವಾಟರಲ್ಲಿ 500 ಇದೆ. ಸೆಕೆಂಡು, ಈಗ ನೀರು ಅಸಿಡಿಕ್ ಇದೆಯಾ ಆಲ್ಕಲೈನ್ ಇದೆಯಾ ಅಂತ ಚೆಕ್ ಮಾಡುವಂಥದ್ದು. ನೀರಲ್ಲಿ 7 pH ಇರಬೇಕು. 7.5ಕ್ಕಿಂತ ಕಡಿಮೆ ಇದ್ದರೆ ನಿಮಗೆ ಹಾರ್ಟ್ ಪ್ರಾಬ್ಲಮಿಂದ, ಕಿಡ್ನಿ ಪ್ರಾಬ್ಲಮಿಂದ, ಲಿವರ್ ಪ್ರಾಬ್ಲಮಿಂದ ಎಲ್ಲ ಪ್ರಾಬ್ಲಮು ಶುರು ಆಗುತ್ತೆ. ಇದು ನೋಡಿ ಸ್ಪ್ರೈಟು ಯಾವ ಮಟ್ಟಕ್ಕೆ ಅಸಿಡಿಕ್ ಇದೆ. ಇದು 6.5 pH ಇದೆ. ಇದು ನಿಮಗೆ 6 pH ಇದೆ. ನಮ್ಮ ನೀರು ಮಾತ್ರ 8.5 pH ಇದೆ. ಸೊ ಅದೇ ನೀವು ಈ ಥರ ಇರೋ ನಿಮ್ಮ ದೇಹಕ್ಕೆ ಅಸಿಡಿಕ್ಕಿಗೆ ನಮ್ಮ ಆಲ್ಕಲೈನ್ ವಾಟರ್ ಕುಡಿತಾ ಇದ್ದರೆ ನಿಮ್ಮ ದೇಹ ಕೂಡ ಆಲ್ಕಲೈನ್ ಆಗುತ್ತೆ. ಆದರೆ ಇದು ನಿಮ್ಮ ಬಾಡಿ ತುಂಬ ಅಸಿಡಿಕ್ ಇದ್ದಾಗ ನೀವು ಆಲ್ಕಲೈನ್ ಮಾಡ್ಕೊಳಕ್ಕೆ ತುಂಬ ಶ್ರಮ ಪಡಬೇಕಾಗುತ್ತೆ. ನಿಮ್ಮ ದೇಹನ ಆಲ್ಕಲೈನ್ ಮಾಡ್ಕೊಳೋದು ಎಷ್ಟು ಕಷ್ಟನೋ ಅಸಿಡಿಕ್ ಮಾಡ್ಕೊಳೋದು ತುಂಬ ಈಸಿ. ಆಲ್ಕಲೈನ್ ಎನ್ವಿರಾನ್ಮೆಂಟಲ್ಲಿ ಯಾವುದೇ ರೋಗ ಬರೋದಿಲ್ಲ ಅನ್ನೋದಕ್ಕೆ ತುಂಬ ಸೈಂಟಿಫಿಕ್ ರಿಸರ್ಚ್ ಇದೆ. ಆಲ್ಕಲೈನ್ ಎನ್ವಿರಾನ್ಮೆಂಟಲ್ಲಿ ಒನ್ ಆಫ್ ದ ಪಾರ್ಟು ಆಲ್ಕಲೈನ್ ವಾಟರು. ಸೊ ಹಾಗಾಗಿ ಈ ನಮ್ಮ ಆಲ್ಕಲೈನ್ ವಾಟರು ಈ ಮಟ್ಟಕ್ಕೆ ಎಫೆಕ್ಟ್ ಆಗುತ್ತೆ. ನೀರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಲೆವೆಲ್ ಇದೆಯಾ ಇಲ್ವಾ ಅಂತ ನೋಡೋಣ. ಇದು ಸ್ಪ್ರೈಟು, ಇದು 2 ಪ್ಯಾಕೇಜ್ ವಾಟರು, ಇದು ನಮ್ಮ ಆಲ್ಕಲೈನ್ ವಾಟರು. ಯಾವ ನೀರಿಗೆ ಈ ಲಿಕ್ವಿಡ್ ಹಾಕಿದ ತಕ್ಷಣ ಪಿಂಕ್ ಕಲರ್ ಬರುತ್ತೆ, ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಲೆವೆಲ್ ಇದೆ ಅಂತ ಅರ್ಥ. ಅಂದರೆ ಟ್ರೀಟ್ಮೆಂಟಿಗೆ ಆಗುತ್ತೆ. ಬೇರೆ ಯಾವುದೇ ನೀರು ಟ್ರೀಟ್ಮೆಂಟಿಗೆ ಎಫೆಕ್ಟ್ ಆಗೋಲ್ಲ. ನಿಮಗೆ ಆ ಟ್ರೀಟ್ಮೆಂಟ್ ಕೂಡ ತುಂಬ ಸ್ಲೋ ಡೌನ್ ಮಾಡುತ್ತೆ. ಯಾಕೆಂದರೆ ಈ ನೀರು ಕುಡಿದಾದ್ಮೇಲೆ ಬಾಡಿ ಪ್ಯಾರಲೈಸ್ ಆಗಿರೋರು ಕೂಡ ಎದ್ದು ಓಡಾಡ್ತಾ ಇದ್ದಾರೆ. ಬಾಡಿ ಪೇಯ್ನ್ ಕಡಿಮೆ ಆಗಿದೆ. ಈ ಥರ ತುಂಬ ಜನಕ್ಕೆ ತುಂಬ ಡಿಫ್ರೆನ್ಸ್ ಕಾಣ್ತಾ ಇದೆ. ನೀರು ಅಲ್ಲಿ ಇರೋವಂಥ ಸತ್ವಗಳು, ವಿಟಮಿನ್ಸ್, ಮಿನರಲ್ಸ್ ಇದ್ದು ಆಲ್ಕಲೈನ್ ಇದ್ದರೆ ಯಾವುದೇ ರೋಗ ಅಂಟೋದಿಲ್ಲ. ಇದಕ್ಕೆ ತುಂಬ ಥರ ಡಾಕ್ಯುಮೆಂಟ್ಸ್ ಇದೆ, ತುಂಬ ಜನ ಟೆಸ್ಟಿಮೋನಿಯಲ್ಸ್ ಕೂಡ ಇದೆ. ನಮ್ಮ ಕಂಪ್ನಿ ಸೈಟಿಗೆ ಹೋಗಿ ಚೆಕ್ ಮಾಡ್ಬೋದು. ನಿಮಗೆ ಅಸಿಡಿಟಿ, ಗ್ಯಾಸ್ಟ್ರಿಕ್ಕು, ಕಾನ್ಸ್ಟಿಪೇಷನ್ ಇಂಥ ಸ್ಮಾಲ್ ಇಶ್ಯೂಸ್ ಇದ್ದರೆ ಸಾಕು, ಇದು ಆಲ್ಕಲೈನ್ ಡ್ರಾಪ್ಸ್ ತೊಗೊಳ್ಳಿ. ಇದು 1 ಲೀಟ್ರಿಗೆ ಒಂದು 2 ಹನಿ ಹಾಕೊಂಡು ಕುಡಿಯೋದ್ರಿಂದನೇ ನಿಮಗೆ ಒಂದೇ ದಿನದಲ್ಲಿ ಅಸಿಡಿಟಿ, ಗ್ಯಾಸ್ಟ್ರಿಕ್ ಎಲ್ಲ ಇಲ್ದೋಗುತ್ತೆ. ಅದೇ ಡಯಾಬಿಟೀಸು, ಕ್ಯಾನ್ಸರು ಈ ಥರ ರೋಗಗಳಿದ್ದಲ್ಲಿ ನ್ಯಾನೋ ವಾಟರ್ ಅಂತ ಇದು ಸ್ಟ್ರಾಂಗ್ ಡೋಸೇಜ್ ಇರುತ್ತೆ. ನೀರನ್ನು 9.5 pH ತನಕ ತೊಗೊಂಡೋಗುತ್ತೆ. ಈ ನೀರು ಕುಡಿದಾಗ ದೇಹದಲ್ಲಿ ಅಪಾಪ್ಟೋಸಿಸ್ ಪ್ರೋಸೆಸ್ ಶುರುವಾಗಿ ಯಾವುದೇ ಕ್ಯಾನ್ಸರ್ ಪೇಷಂಟ್ಸ್ಗೆ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಏರ್ ಫಾಲ್ ಆಗಲಿ, ಬಾಡಿ ಪೇಯ್ನ್ ಕಡಿಮೆ ಆಗುತ್ತೆ, ಹೊಟ್ಟೆ ಡೈಜೆಷನ್ ಇಶ್ಯೂಸ್ ಆಗೋಲ್ಲ. ಇದೇ ಥರ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಆಗ್ದಿರ
ಕ್ಯಾನ್ಸರ್ ಪೇಷಂಟ್ಸ್ಗೆ ಇದೊಂಥರ ಸಖತ್ ಪವರ್ಫುಲ್ ಆಗುತ್ತೆ. ಕ್ಯಾನ್ಸರಿಂದ ಆಚೆ ಬರೋಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನೇ ನೀವು ಬೇಕಾದ್ರೆ ನಿಮ್ಮ ಆರೋ ಮೆಷಿನ್ಗೆ ಅಟ್ಯಾಚ್ ಮಾಡ್ಕೊಬೋದು ತಂದ್ಬಿಟ್ಟು ಆರೋ ಮೆಷಿನ್ಗೆ. ಸೊ ದಟ್ ನಿಮ್ಮ ಎಂಟೈರ್ ಫ್ಯಾಮ್ಲಿ ಈ ಹೈ ಕ್ವಾಲಿಟಿ ಆಲ್ಕಲೈನ್ ವಾಟರ್ನ ಕುಡಿಬೋದು. ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಇರೋರೆಲ್ಲ 4 ಲಕ್ಷ 5 ಲಕ್ಷ ಹಾಕ್ಕೊತಾ ಇದ್ದಾರೆ ತಂದ್ಬಿಟ್ಟು ಆಲ್ಕಲೈನ್ ವಾಟರ್ಗೆ. ಅದೇ ಪಂಚಗವ್ಯ ನೀರು, ಇದು ಪಂಚಗವ್ಯ ಮತ್ತು ಆಯುರ್ವೇದದಿಂದ ಆಗಿರೋದ್ರಿಂದ ಅದರಲ್ಲಿ 10% ಕೂಡ ಆಗೋದಿಲ್ಲ ನಿಮಗೆ ಕಾಸ್ಟ್ ಒಂದು ವರ್ಷಕ್ಕೆ. ಆ ಥರ ಹೈ ಕ್ವಾಲಿಟಿ ಆಲ್ಕಲೈನ್ ವಾಟರ್ ನಿಮಗೆ ಸಿಗುತ್ತೆ. ಇದ್ರ ಬಗ್ಗೆ ಮುಂದಷ್ಟು ಡೀಟೇಲ್ಸ್ ಬೇಕಾದಲ್ಲಿ ಕೆಳಗಡೆ ಇರೋ ನಂಬರ್ಗೆ ಫೋನ್ ಮಾಡಿ, ಕೆಳಗಡೆ ಇರೋ ವೆಬ್ಸೈಟಲ್ಲಿ ಆನ್ಲೈನ್ ಆರ್ಡರ್ ಮಾಡಿ. ನಿಮಗೆ ಏನೇ ಡೀಟೇಲ್ಸ್ ಬೇಕಾದ್ರೂ ನಾವು ಕೊಡ್ತೀವಿ. ಸೊ ನಿಮ್ಮ ಕಡೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಎಷ್ಟೋ ಜನಕ್ಕೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಕ್ಯಾನ್ಸರಿಂದ ಆಚೆ ಬರೋಕ್ಕೆ ಒಂದು ಹೆಲ್ಪ್ ಆಗುತ್ತೆ.